ಶರಣ್ರಿಯಪ್ಪ ಎಲ್ಲರೂ ಚಲೋ ಇದ್ರಿ ಅಂತ ಭಾವಿಸ್ತೀರಿ. ಬಾಳ ದಿನ ಆಗಿತ್ರಿ ವಿಡಿಯೋ ಮಾಡಿ ಹಾಕಿದ್ದಿಲ್ಲ. ಹಂಗ ಇವತ್ ಭಾನುವಾರ ಇದ್ದದ್ಕ 8 ಗಂಟೆಗೆ ಎದ್ದಿದ್ ನೋಡ್ರಿ. 8 ಗಂಟೆಗೆ ಎದ್ದಿದ್ದೆ. ಅಷ್ಟಾಗ ನಮ್ಮ ಅಮ್ಮ ಅಲ್ಲ ಸೀದಾ ಪುಲಾವ್ ಮಾಡಿತ್ರಿ. ಪುಲಾವ್ ಬರ್ತಾ ಬಡದ್ ಸೀದಾ ನಮ್ ಹೊಲ ಕಡೆ ನಾವು ಹೋಗ್ಬೇಕಂತೇಳಿ ಹೋದ್ರ ಅಷ್ಟಾಗ ನಮ್ಮ ಮಾವನ್ ಗಾಡಿ ಕೀ ಕಳ್ಕೊಂಡು ಬರೋಬ್ಬರಿ ಪರದಾಡಕಂದ್ರಿ. ಅಷ್ಟಾಗ ನನ್ ಗಾಡಿ ತಗೊಂಡ್ ನನ್ ಗಾಡಿ ಚಾವಿ ತಗೊಂಡ್ ಏಟಿ ಚಲೋ ಮಾಡಕ್ ಹೋದ್ರ ಚಲೋನ ಆಗ್ಲಿಲ್ರಿ. ಮತ್ತೇನೇನ ಮಾಡಿ ಡೈರೆಕ್ಟ್ ಮಾಡ್ಕೊಂಡ್ ನಾವು ಹೊಲ ಕಡೆ ಹೋದ್ರಿ. ನಾನ್ ನಮ್ ಹೊಲ ಕಡೆ ಹೋಗ್ಬೇಕಂತ ಹೊಂಟಿರಿ. ಅಷ್ಟ್ರಾಗ ಪೆಟ್ರೋಲ್ ಖಾಲಿ ಆಗ್ಬಿಡ್ತೀರಿ. ಅಷ್ಟಾಗ ನಮ್ ಕಾಕನ್ ಗಾಡಿ ಬಂತ್ರಿ. ನಮ್ ಕಾಕನ್ ಗಾಡಿ ಬಾಜೂರಿಗೆ ಏನೋ ಒಟ್ಟು ನಮ್ ಕಾಕನ್ ಗಾಡಿ ಹತ್ತಿಯಂದ ಸೀದಾ ಪೆಟ್ರೋಲ್ ತರಕಂತೇಳಿ ಹೋದ್ರಿ. ಪೆಟ್ರೋಲ್ ತಗಂದ್ ಮುಂದಕ್ ಬರತ್ಲ ಹಂಗ ನಡ್ಕಂತ ಬರಕಂತೇಳಿ ನಮ್ ಊರ್ ಕಡೆ ಬರಕತ್ತಿದ್ರಿ. ಒಂದ್ ಹಣ್ಣು ಬಂದ್ ನೋಡ್ರಿ. ಆ ಗಾಡಿಯಾಗ ಹತ್ತಿಯಂದ ಸೀದಾ ಬಂದ್ ಬರ್ಲಕ್ಕೇನ್ ಸೀದಾ ನಮ್ ಹೊಲ ಕಡೆ ಹೋದ್ರಿ. ಹೊಲಕ್ ಕಡೆ ಹೋಗಿ ಒಂದ್ ಹೊಲ ರೌಂಡ್ ಹೊಡ್ಕೊಂಡ್ ಸೀದಾ ನಮ್ ದೊಡ್ಡಪ್ಪರ್ ತೋಟಕ್ಕಂತೇಳಿ ಹೋದ್ರಿ. ಯಾಕಪ್ಪ ಅಂತಂದ್ರೆ ನಮ್ ದೊಡ್ಡಪ್ಪರ್ ತೋಟದಾಗ ಇವತ್ತು ಅಡಿಕೆ ಇಳುವಾರ ಬಂದದ್ರಿ. ಇಳುವಾದ ನೋಡಕಂತೇಳಿ ಹೊಂಟನ್ರಿ. ಹೋಗತ್ಲೆ ಗೊತ್ತಾತ್ರಿ ಯಾ ನಮ್ನಿ ದ್ವಾಟಿ ಹಿಡ್ಕೊಂಡು ಹೆಂಗ್ ಇಳ್ಕೋಗತ್ತಾರ ನೋಡ್ರಿ ಇವ್ರು. ಹೆಂಗ್ ಸೋಲ್ತಾವ ಏನೋ ಗೊತ್ತಿಲ್ರಿಪ್ಪ ಇವ್ರಿಗೆ. ಇಳಿದ್ರಿ ಹಂಗ ಟ್ಯಾಕ್ಟ್ರಿ ಮುಂದಕ್ ಬಿಡಕ್ ಹೇಳಿದ್ರಿ. ಟ್ಯಾಕ್ಟ್ರಿ ಮುಂದಕ್ ಬಿಟ್ಟು ನಮ್ ದೊಡ್ಡವನ್ ಕರ್ಕೊಂಡ್ ಸೀದಾ ಮನಿ ಕಡೆ ಬಂದ್ರಿ. ಮನಿ ಕಡೆ ಬರ್ತ್ಲಾರ 1 ಗಂಟೆ ಆಗಿತ್ ನೋಡ್ರಿ. ಮತ್ತ ತಿರ್ಗ 3 ಗಂಟೆಗೆ ಮತ್ ನಮ್ ದೊಡ್ಡವ ಹೊಲ ಕಡೆ ಹೋಗೋಣ ಅಂತ ಹೇಳಿ ನಾನು ನಮ್ ದೊಡ್ಡವ ಮತ್ತ ತೋಟಕ್ಕೂ ಅಂತ ಹೇಳಿ ಹೋದ್ವಿ. ಅರ್ಧ ಅಲ್ಲ 3/4% ಇಳಿವಿದ್ರಿ. ಇಳ್ಕೊಂಡ್ ಸೀದಾ ಅಡಿಗೆಲ್ಲ ಲೋಡ್ ಮಾಡಕತ್ರಿ. 6 ಗಂಟೆ ಆಗಿತ್ ನೋಡ್ರಿ. ಮನಿ ಕಡೆ ಬಂದ್ವಿ. ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತೇನ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗಲ್ ತಗೊಳ್ರಿ ಹಂಗಾದ್ರೆ.